ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೇ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಹೊಸಕೋಟೆ ಟೌನ್ ಇರುವಂತಹ ಏನು ಸಿಲಿಕಾನ್ ಸಿಟಿ ಆಸ್ಪತ್ರೆ ಮಾಲೀಕರು ಆದಂತಹ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಸರ್ ಅವರ ಹುಟ್ಟುಹಬ್ಬವನ್ನು ಇವತ್ತಿನ ದಿನ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ವಿಭಿನ್ನವಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಇದೇ ಒಂದು ಹೊಸಕೋಟೆ ತಾಲೂಕಿನಿಂದ ಗ್ರಾಮದಿಂದ ಕೂದಲೆಳೆ ಅಂತರದಲ್ಲಿರುವಂತಹ ಮುಗುಳಿಪುರ ಗ್ರಾಮದಲ್ಲಿ ಇವತ್ತಿನ ದಿನ ನಾವು ವಿಭಿನ್ನವಾಗಿ ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ತೊಂದರೆ ಇರೋ ಕಾರಣಕ್ಕೆ ಆ ಒಂದು ವಿಚಾರವನ್ನ ಹಿರಿಯರ ಗಮನಕ್ಕೆ ಕೊಡಬೇಕು, ಅವ್ರ ಮುಖಾಂತರ ಇನ್ನ ದೊಡ್ಡ ಅಧಿಕಾರಿಗಳ ಗಮನಕ್ಕೂ ಕೊಡಬೇಕು. ನಮ್ಮ ಸಂಘಟನೆ ವತಿಯಿಂದ ಆ ಒಂದು ಕುಂಠಿತವನ್ನ ಊರಿಂದ ತೊಲಗಿಸ್ಬೇಕನ್ನೋದೇ ನಮ್ಮ ಒಂದು ಗುರಿ ಇತ್ತು. ಇವತ್ತಿನ ದಿನ ಇವ್ರು ಹುಟ್ಟುಹಬ್ಬ ಆಚರಿಸಿದ್ರಿ, ದೊಡ್ಡವರಾಗಿ ನಮಗೆ ಒಂದು ಮಾತನ್ನು ಕೊಟ್ಟಾರೆ, ಭರವಸೆಯನ್ನು ಕೊಟ್ಟಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗೋ ಅವರ ಒಂದು ಓನಾಗಿ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಹ ನೀರಿನ ಪ್ಲಾಂಟ್ ಅನ್ನು ವ್ಯವಸ್ಥೆ ಸಹ ಮಾಡಿಸ್ಕೊಡ್ತೀನಿ ಅಂತ ಇವತ್ತಿನ ನಮಗೆ ಭರವಸೆ ಕೊಟ್ಟವ್ರೆ. ಅತಿ ಶೀಘ್ರದಲ್ಲಿ ಇದೇ ವರ್ಷದಲ್ಲೇ ನಮ್ಮ ಊರಿಗೆ ಇನ್ನು ಕತ್ತಲಲ್ಲಿರುವಂತಹ ಈ ಮುಗುಳಿಪುರ ಗ್ರಾಮಕ್ಕೆ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಹಾಗೂ ಹಿರಿಯರ ಎಲ್ಲರ ಸಮ್ಮುಖದಲ್ಲಿ ಭಾರತೀಯ ಸೇವಾ ಸಮಿತಿ ಹಾಗೂ ಸಿಲಿಕಾನ್ ಸಿಟಿ ಆಸ್ಪತ್ರೆ ಮಾಲೀಕರು ಎಲ್ಲರೂ ಸೇರಿ ಒಂದು ಒಳ್ಳೆ ಬೆಳಕನ್ನು ಕೊಡ್ತೀರಂತ ಈ ನಿಟ್ಟಿನಲ್ಲಿ ತಮ್ಮ ಗಮನ ಕೊಡುತ್ತಾ ಭಗವಾನ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಸುಪ್ರೀತ್ ಸರ್ ಅವ್ರ ಮೇಲೆ ಇರಲಿ ಅಂತ ನಾವು ಯಾಚಿಸುತ್ತಾ ಈ ಒಂದೆರಡು ಮಾತಿಗೆ ವಿರಾಮ ಇಡ್ತೀನಿ. ಅದೇ ರೀತಿ ಇವತ್ತಿನ ದಿನ
ಶಾಖೆ ನನ್ನ ಏನೊಂದು ಭೀಮ್ ಸೇವಾ ಸಮಿತಿಯ ಒಂದು ಗ್ರಾಮ ಶಾಖೆಯನ್ನು ಸಹ ನಾವು ಉದ್ಘಾಟನೆ ಮಾಡಿರ್ತೀರಿ, ನಾಮಫಲಕವನ್ನು ಉದ್ಘಾಟನೆ ಮಾಡಿರ್ತೀರಿ. ಕಾರಣ ಏನಪ್ಪ, ಇವತ್ತು ಬರ್ತ್ಡೇ ದಿನನೇ ಮಾಡಿದಿರ ಅಂತ ನಾವೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಗ್ರಾಮಕ್ಕೆ ಮುಗುಳಿಪುರ ಗ್ರಾಮಕ್ಕೆ ನಾಮಫಲಕ ಮುಗುಳಿಪುರ ಅನ್ನೋ ಗ್ರಾಮದ ಬೋರ್ಡೇ ಇಲ್ಲ ಅಂತ ನಾವು ಸಂಬಂಧಪಟ್ಟಂತ ನಮ್ಮ SC ST ಮೀಟಿಂಗ್ ಅಲ್ಲೇ ಖುದ್ದಾಗಿ ನಾನು ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಕೊಟ್ಟಿದ್ದೀನಿ, ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕುಂದುಕೊರತೆ ಸಭೆಯಲ್ಲಿ ಕೊಟ್ಟಿದ್ದೀನಿ. ಆದರೆ ಯಾವುದೇ ರೀತಿ ನಮಗೆ ಪ್ರಯೋಜನ ಆಗಿಲ್ಲ. ಏನೋ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬೆಣ್ಣೆ ವರ್ಷ ಮಾತನ್ನ ನಮಗೆ ಮಾಡಿದ್ರು. ಆದರೆ ಇದನ್ನ ನಾವು ಒಂದು ಸುಪ್ರೀತ್ ಸರ್ ಅವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಇವತ್ತಿನ ನಾಮಫಲಕವನ್ನು ಅಳವಡಿಸಿ ಮುಂದಿನದಲ್ಲಿ ನಾವು ಹೇಳಿದ್ರಲ್ಲ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಊರಿಂದ ತೊಲಗಿಸೋ ಒಂದು ಕೆಲಸನ ನಮ್ಮ ತಂಡ ಹಾಗೂ ನಮ್ಮ ಭಾರತೀಯ ಸೇವಾ ಸಮಿತಿ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮಾಲೀಕರು ನಮ್ಮೆಲ್ಲ ತಂಡದವರು ಮಾಡ್ತೀರಂತ ಈ ನಿಟ್ಟಿನಲ್ಲಿ ತಮ್ಮ ಗಮನ ಕೊಡ್ತಾರೆ. ಜೈ ಭೀಮ್. ನನ್ನ ಹುಟ್ಟುಹಬ್ಬನ ನಾನು ಎಲ್ಲಿಂದನೋ ಬಂದು ಇಲ್ಲಿವರೆಗೂ ಈ ಸೇವೆನ ಮಾಡ್ಲಿಕ್ಕೆ ಕಲ್ಪಿಸ್ಕೊಟ್ಟು ಇಷ್ಟು ಪ್ರೀತಿಯಿಂದ ನೀವು ನನ್ನನ್ನು ಕರ್ಸ್ಕೊಂಡು ಆಚರಿಸ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಮತ್ತೆ ಬರೀ ಹೇಳಲಿಕ್ಕೆ ಅಷ್ಟೇ ಅಲ್ಲ, ಎಲ್ಲಾ ದಿನಗಳಲ್ಲೂ ನಮ್ಮ ಭೀಮ್ ಸೇವಾ ಸಮಿತಿ ಜೊತೆಗೆ ಇದ್ದು ನಮ್ಮ ಕೈಲಿ ಏನಾಗುತ್ತೆ ಆ ಸಹಾಯ ಮಾಡ್ತೀನಿ. ಮತ್ತೆ ನಾನು ನೆನ್ನೆನೂ ಹೇಳಿದ್ದೆ, ಕಡು ಗ್ರಾಮಸ್ಥರಿಗೆ ಕೆಲವು ಕಾರ್ಡ್ ಮಾಡ್ಸೋಣ ಅಂತ ಇಟ್ಕೊಂಡಿದೀವಿ. ಆ ಕಾರ್ಡ್ ನಮ್ಮ ಸರ್ ಮೂಲಕ ನಿಮ್ಗೆ ಕೊಡ್ತೀನಿ. ಸೊ ಆ ಕಾರ್ಡ್ ಇಟ್ಕೊಂಡ್ಬಂದ್ರೆ ಯಾವುದೇ ವ್ಯಕ್ತಿಗೂ ಸ್ಪೆಷಲಿಸ್ಟ್ ಅಲ್ಲ, ನಮ್ಮ ಆಸ್ಪತ್ರೆ ಸೂಪರ್ ಸ್ಪೆಷಲಿಸ್ಟ್ ಬಂದ್ರು ಕೂಡ ಫ್ರೀ ಕನ್ಸಲ್ಟೇಷನ್ ಮಾಡ್ಕೊಡ್ತೀನಿ. ಅದು ಮತ್ತೆ ಇರ್ತಕ್ಕಂಥ ಪುಟ್ಟ ಮಕ್ಕಳನ್ನ ನೋಡಿದ್ರೆ ಇವ್ರಿಗೆ ಸರ್ ಮೂಲಕ ಜಂತುಳದ ಇನ್ಫೆಕ್ಷನ್ಗೆ ಮತ್ತೆ ಪ್ರೋಟೀನ್ ಪೌಡರ್ಗಳನ್ನೆಲ್ಲ ನಾನು ಉಚಿತವಾಗಿ ಕಳ್ಸಿಕೊಡ್ತೀನಿ. ಮತ್ತೆ ಸರ್ ಹೇಳಿದ್ರು ಮುಂದಿನ ದಿನಗಳಲ್ಲಿ ಇಲ್ಲಿಗೇನಾದ್ರು ಬೋರ್ವೆಲ್ ವ್ಯವಸ್ಥೆ ಮಾಡೋದಿತ್ತಂದ್ರೆ ವಾಟರ್ ಅದಕ್ಕೆ ಎಷ್ಟಾಗುತ್ತದೆ ಮ್ಯಾಕ್ಸಿಮಮ್ ಆಗಿ ನಾನು ಅವ್ರಿಗೆ ಧನ ಸಹಾಯ ಮಾಡ್ಕೊಡ್ತೀನಿ. ಇದು ನಾನು ಇಲ್ಲಿ ಕೊಡ್ತಕ್ಕಂಥ ಮಾತು ಇಲ್ಲಿಗೆ ಆಗ್ತದೆ. ಮುಂದಿನ ದಿನದಲ್ಲಿ ಏನೋ ಇಲ್ಲ ಅಂದ್ರೆ ನಮ್ಗೆ ಕುಡಿಯೋದಿಲ್ಲ, ಇವತ್ತು ಒಂದು ವಾಟರ್ ಪ್ಲಾಂಟ್ ವ್ಯವಸ್ಥೆ ಮಾಡ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಸಹ ಚಿರಋಣಿ ಆಗಿರ್ಬೇಕು. ಎಲ್ಲರೂ ಹಾರೈಸಿ ಅವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡೋಣ ಅಂತ ಎಲ್ಲಾನು ಹರ್ಸೋಣ. ನಾನು ಒಂದೇ ವಿಷಯ ಹೇಳಕ್ಕೆ ಬಯಸ್ತೀನಿ. ಹೊಸಕೋಟೆ ತಾಲೂಕಲ್ಲಿ ಮನೆ ಮನೆಗೂ ಸಂಘಟನೆಗಳಿದ್ದಾವೆ, ಹೌದಲ್ವಾ? ಯಾರು ಬಂದು ಈ ಗ್ರಾಮದ ಬಗ್ಗೆ ತಲೆ ಹಾಕಿಲ್ಲ, ಈ ಗ್ರಾಮದ ಬಗ್ಗೆ ಯೋಚನೆ ಮಾಡಿಲ್ಲ. ಭೀಮ್ ಸೇವಾ ಸಮಿತಿ ಅನ್ನೋದು ಸಂಘಟನೆ ಹೆಸರಲ್ಲೇ ಬಂದಿದೆ, ಈ ಸೇವಾ ಅಂತ, ಹೌದಾ? ಅಂತ ಸೇವೆ ಮಾಡೋದಕ್ಕೆ ಭೀಮ್ ಸೇವಾ ಸಮಿತಿ ಈ ಒಂದು ಗ್ರಾಮಕ್ಕೆ ಬಂದಿದೆ. ನಾವು ಸಹ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಸಾಹೇಬರಿಗೆ ಮನವಿ ಕೊಡ್ತೀವಿ ನಮ್ಮ ಸಂಘಟನೆ ವತಿಯಿಂದ. ಈ ಒಂದು ಗ್ರಾಮಕ್ಕೆ ಒಂದು ವಾಟರ್ ಪ್ಲಾಂಟ್ ಬೋರ್ವೆಲ್ ಹಾಕಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಅದಕ್ಕೆ ಕಲ್ಪಿಸುವಂತ ಕೆಲಸ ನಾವೆಲ್ಲರೂ ಸಂಘಟನೆಗಳಿಂದ ಮನವಿಯನ್ನ ಕೊಟ್ಟು, ಯಾಕೆಂದ್ರೆ ಇದು ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರ, ಅಂತದ್ರಲ್ಲಿ ತಾವೆಲ್ಲರೂ ಪ್ರಜೆಗಳಾಗಿದ್ದೀರಾ. ತಮ್ಗೆಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಸಿಗೋದು ಪ್ರತಿಯೊಬ್ಬರ ಹಕ್ಕು, ಸಂವಿಧಾನದ ಹಕ್ಕು, ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಮೂಲಭೂತ ಸೌಕರ್ಯಗಳ ಹಕ್ಕು. ಹಾಗಾಗಿ ಈ ಹಕ್ಕುಗಳನ್ನ ಕಲ್ಪಿಸಬೇಕು ಅಂತೇಳಿ ನಮ್ಮ ಶರತ್ ಬಚ್ಚೇಗೌಡ ಸಾಹೇಬ್ ಹತ್ರ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹಾಗೂ ಆದಿಜಾಂಬ ಜನಸಂಘ ವತಿಯಿಂದ ಹಾಗೆ ಭೀಮ್ ಸೇವಾ ಸಮಿತಿ ವತಿಯಿಂದ ಮತ್ತೆ ಈ ಒಂದು ಗ್ರಾಮದ ಎಲ್ಲ ನಿರ್ಗತಿಗರ ಪರವಾಗಿ ನಾವು ಮನವಿ ಮಾಡ್ಕೊತೀವಿ. ಸರ್, ದಯವಿಟ್ಟು ಈ ಒಂದು ಬಡವರ ಪರವಾಗಿ ತಾವೆಲ್ಲರೂ ನೋಡಿ ಇದನ್ನ ಸರಿ ಮಾಡುವಂತ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಾವು ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ನೋಡ್ಕೊಂಡು, ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಇಲ್ಲ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಬಿಟ್ಟು ಇವ್ರಿಗೆ ನ್ಯಾಯ ಕೊಡುವಂತ ಕೆಲಸ. ಈಗಾಗಲೇ ಚಿಕಿತ್ಸೆ ಬಗ್ಗೆ ನಮ್ಮ ಸರ್ ಅವರು ಪಾಪ ಹೇಳಿದ್ದಾರೆ. ನಿಜವಾಗ್ಲೂ ಅಂತ ಒಂದು ಅವಾಗೇ ಹೇಳ್ದೆ ನಾನು, ಸಹಾಯ ಮಾಡುವಂತ ಮನಸ್ಸು ಎಲ್ರಿಗೂ ಇರಲ್ಲ, 1000ರಲ್ಲಿ ಒಬ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಒಂದು ಗ್ರಾಮಕ್ಕೆ ಕಾಲಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತವೆ ಅಂತ ಭಾವಿಸ್ತೀನಿ. ಹಾಗಾಗಿ ನಿಮ್ಗೆ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಸದಾ ಇರ್ಲಿ ಅಂತ ಹೇಳ್ತಾ, ಯಾಕೆಂದ್ರೆ ದೇವರ ಆಶೀರ್ವಾದ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಬಡವರ ಆಶೀರ್ವಾದ ಕೊಟ್ರೆ ಅಂತೂ 100% ಅವ್ರಿಗೆ ಸಕ್ಸಸ್ ಆಗ್ತಾರೆ ಜೀವನದಲ್ಲಿ. ಇವತ್ತು ನಾವು ಅದೇ ದಾರಿಯಲ್ಲಿ ಬಂದಿದ್ದೀವಿ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ನಾವೆಲ್ಲರೂ ಸೇರಿ ಈ ಒಂದು ಗ್ರಾಮಕ್ಕೆ ಏನು ಸೌಕರ್ಯಗಳು ಸಾಧ್ಯ ಆದಷ್ಟು ಈ ಒಂದು ಗ್ರಾಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಜೊತೆಯಲ್ಲಿ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆಯ ಗೌರವವನ್ನ ಹೆಸರನ್ನ ಉಳಿಸ್ತೀವಿ ಅಂತೇಳಿ ವೇದಿಕೆ ಮೂಲಕ ಹೇಳಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ.